ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಯೂಟ್ಯೂಬ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಜಾಸ್ತಿ ಏನು ಲೆಂತ್ ಇಲ್ಲ, ಒಂದು ಸಿಂಪಲಾಗಿ ಒಂದು ಚಿಕ್ಕ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಇದೇ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾವಿಲ್ಲಿ ಇವತ್ತು ಒಂದು ಸ್ವಲ್ಪ ಮನೆಗೆ ಸಾಮಾನು ತರಬೇಕಿತ್ತು ಅಂತ ಹೇಳಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ತರಕಾರಿ ತರೋದಂತ ಹೇಳ್ಬಿಟ್ಟು ಸಿಟಿಗೆ ಹೋಗ್ತಾಯಿದ್ದೀವಿ. ನಮ್ಮೂರಿಂದ ಒಂದು 5-6 ಕಿಲೋಮೀಟ್ರ್ ಇದೆ ಅಷ್ಟೇ ಟೌನು. ಬೈಕಲ್ಲಿ ಹೋಗ್ತಾಯಿದ್ದೀವಿ, ಬೇಗ ಹೋಗ್ತಾಯಿದ್ದೀವಿ. ಯಾಕಂದರೆ ಮಳೆ ಟೈಮ್ ಇರೋದ್ರಿಂದ ತುಂಬ ಮಳೆ, ಸಂಜೆ ಮಳೆ ಇಟ್ಕೊಂತಂದರೆ ಬಿಡೋದೇ ಇಲ್ಲ. ಅದು ಬೆಳಗ್ಗೆವರೆಗೂ ಬಿಡೋದಿಲ್ಲ, ಅಷ್ಟೊಂದು ಮಳೆ. ಇವಾಗ ಮಳೆ ಸ್ಟಾರ್ಟ್ ಆಗಿರೋದು, ಅದಕ್ಕೇ ಬೇಗ ಹೋಗಿ ಬರೋದ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಕೋಟೆ HD ಕೋಟೆಗೆ ಬಂದಿರೋದು ನಾವು. ಇವಾಗ ತರಕಾರಿ ಎಲ್ಲ ಬಂದು ತರಕಾರಿ ಅಂಗಡಿಗೆ ತರಕಾರಿ ಎಲ್ಲ ತಗೊತಾ ಇದ್ದೀನಿ. ತರಕಾರಿ ರೈಟ್ ಅಂತೂ ಗಗನಕ್ಕೆ ಏರ್ಬಿಟ್ಟಿದೆ. ತರಕಾರಿ ತಗೊಳ್ಳೋಕ್ಕೆ ಆಗಲ್ಲ, ಅಷ್ಟೊಂದು ರೈಟ್ ಆಗಿಬಿಟ್ಟಿದೆ. ಟೊಮೊಟೊನೇ ಕೆಜಿ 40 ರೂಪಾಯಿ ಆಗಿದೆ. ತರಕಾರಿ ಎಲ್ಲ ಕೇಳಲೇಬೇಕಾ? ಎಲ್ಲ ಜಾಸ್ತಿ ರೈಟ್ ಆಗಿದೆ. ಅಷ್ಟೊಂದು ರೈಟ್ ಇರುತ್ತೆ ಅಂದ್ಕೊಂಡೇ ಇರಲಿಲ್ಲ. ಅಷ್ಟೊಂದು ರೈಟಾಗಿ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದೆ. ಇವಾಗ ತರಕಾರಿ ಎಲ್ಲ ತಗೊಂಡು ಹೊರಡಬೇಕು. ಹೇಳಿದ್ನಲ್ವ ಆವಾಗಲೇ, ಮಳೆ ಬರೋಂಗೆ ಬೇರೆ ಆಗಿದೆ, ಬಿಸಿಲು ಇದೆ, ಮಳೆ ಬರೋಂಗೂ ಆಗಿದೆ. ಹಾಗೆ ಹೋಗ್ತಾಯಿದ್ದೀವಿ. ಒಂದು ಸ್ವಲ್ಪ ಜ್ಯೂಸ್ ಕುಡಿಬೇಕು ಅನ್ನಿಸ್ತು, ಆದರೆ ಜ್ಯೂಸ್ ಅಂಗಡಿ ಫುಲ್ಲು ಕ್ಲೋಸ್ ಆಗಿತ್ತು. ಅದಕ್ಕೇ ಒಂದು ಸ್ವಲ್ಪ ದಿನಸಿ ಐಟಮ್ ಅವತ್ತು ಸಂಡೇ ಭಾನುವಾರ ದಿನ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿದ್ದು. ಮನೆಗೆ ಒಂದು ಸ್ವಲ್ಪ ದಿನಸಿ ಐಟಮ್ ತಗೊಂಡು ಹಾಗೆ ಪಾನಿಪುರಿ ತಿನ್ಕೊಂಡು ಹೋಗೋದು ಅನ್ಕ ಬಂದು ಕೂತಿದ್ದೀವಿ. ಇಲ್ಲಿ ನಮ್ಮ ಸಾನು ಜ್ಯೂಸ್ ಕುಡಿತಾ ಇದ್ದಾಳೆ. ನನಗಂತೂ ಒಂದು ಸ್ವಲ್ಪನೂ ಕೊಡೋದಿಲ್ಲ ಅವಳು. ಅವಳಿಗೆ ಜ್ಯೂಸ್ ಕ್ರೇಜ್ ಜಾಸ್ತಿ. ಜ್ಯೂಸ್ ಇದ್ದರೆ ಅವಳಿಗೆ ಊಟನೂ ಬೇಡ, ಏನೂ ಬೇಡ ಅಷ್ಟೊಂದು. ಇಲ್ಲಿ ಪಾನಿಪುರಿ ತಿನ್ನೋದಂತ ಹೇಳ್ಬಿಟ್ಟು ಬಂದು ಕೂತಿದ್ದೀವಿ. ನನಗೆ ಪಾನಿಪುರಿ ಅಂದರೆ ಫೇವ್ರೇಟ್. ಹಾಗೆ ಫ್ರೆಂಡ್ಸ್, ಅಲ್ಲಿಂದ ಬಂದು ಹೇಳಿಲ್ವ ಮಳೆ ಬರುತ್ತೆ ಅಂತ. ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಬಂತು. ಮಳೆಯಲ್ಲೇ ನೆನ್ಕೊಂಡು ಬಂದ್ವಿ ನಾವು. ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ರು ಮಳೆ ಬಿಡಲಿಲ್ಲ ಅಂದ್ಬಿಟ್ಟು ಬಂದು ಇಲ್ಲಿ ಟೀ ಎಲ್ಲ ಇಟ್ಕೊಟ್ಟು ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಕರೆಂಟ್ ಇಲ್ಲದ ಕಾರಣ ತುಂಬ ಮೊಬೈಲ್ ಟಾರ್ಚ್ನ ಆನ್ ಮಾಡ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ನುಗ್ಗೆಕಾಯಿ ಸಾಂಬಾರು ಮಾಡೋದಂತ ಹೇಳ್ಬಿಟ್ಟು ನನಗೆ ಜಾಸ್ತಿ ಏನು ಅಷ್ಟೊಂದು ಮಾತಾಡೋಕ್ಕಾಗ್ತಾಯಿಲ್ಲ, ಹುಷಾರಿಲ್ಲದ ಕಾರಣ. ಉಸಿರು ಹಂಗೆ ಮೇಲೆ ಕೆಳಗೆ ಬರ್ತಾಯಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ಯಾವುದೇ ಥರ ವೀಡಿಯೋ ಬೇಕಿದ್ರೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಲೇಬೇಡಿ. ಈ ಅಡುಗೆ ಮಾಡೋ ಟೈಮಲ್ಲಿ ಕರೆಂಟ್ ಹೊರಟೋದ್ರಂತೂ ತುಂಬ ಸಿಟ್ಟು ಬರುತ್ತೆ. ಯಾಕಂದರೆ ಏನು ಮಾಡೋದು ಕತ್ಲಲ್ಲಿ? ಇವಾಗ ತರಕಾರಿ ಏನು ಕಟ್ ಮಾಡೋದು, ಏನು ಮಾಡೋದು? ನಮ್ಮೂರ ಸೈಡಂತೂ ಇವಾಗ ಕರೆಂಟು ಮಳೆ ಬರಬೇಕಿದ್ರೆ ಹೋದರೆ ಅದ್ರ ಬೆಳಗ್ಗೆನೇ ಬರೋದು ಕರೆಂಟು. ನೈಟೆಲ್ಲ ಬರೋಂಗೇ ಇಲ್ಲ. ಇವಾಗ ಹಳ್ಳಿ ಕಡೆ ಅಷ್ಟಲ್ವ, ಮಳೆ ಜಾಸ್ತಿ ಬಂದರೆ ಹಂಗೇ ಮಾಡ್ತಾರೆ. ಇಲ್ಲಿ ತರಕಾರಿ ನುಗ್ಗೆಕಾಯಿ ಸಾಂಬಾರು, ಬೀಟ್ರೋಟ್ ಪಲ್ಯ ಮತ್ತು ಅನ್ನ ಇಷ್ಟು ರೆಡಿ ಆಯ್ತು. ಇವಾಗ ಊಟಕ್ಕೆ ಹಾಕ್ಕೊಡ್ಬೇಕು ಅಷ್ಟೇ. ಹಾಗೆ ಫ್ರೆಂಡ್ಸ್, ನಾನು ಬೆಳಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೊಮೊಟೊ ಬಾತ್ ಮಾಡೋದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಕಟ್ ಮಾಡಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಮತ್ತು ಟೊಮೊಟೊ ಬಾತ್ಗೆ ಮಸಾಲೆನೂ ರುಬ್ಬಿಟ್ಕೊಂಡಿದ್ದೀನಿ. ಈಗ ಟಿಫನ್ ಮಾಡಿಬಿಟ್ಟು ಈ ವಿಡಿಯೋನ ಚಿಕ್ಕದಾಗಿ ಅಷ್ಟೇ ವೀಡಿಯೋ ಮಾಡಿದ್ದು. ಸ್ಟಾರ್ಟಿಂಗ್ ವೀಡಿಯೋ ಅಲ್ವಾ, ಸುಮ್ಮನೆ ಇರಲಿ ಅಂತ ಸಿಂಪಲಾಗಿ ಮಾಡಿದ್ದೀನಿ. ಯಾವ ಥರದಾದ್ರೂ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಂಟಿನ್ಯೂಸ್ ಆಗಿ ವೀಡಿಯೋನ ಹಾಕ್ತಾಯಿರ್ತೀನಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇಲ್ಲಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ತೋರಿಸ್ತೀನಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಇವಾಗ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ ನಾನು. ಮಸಾಲೆ ಹಾಕ್ಕೊಂಡು ಅದು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಜಾಸ್ತಿ ಏನು ಮಸಾಲೆ ಐಟಮ್ ಅಂತೂ ಜಾಸ್ತಿ ನಾನು ಹಾಕೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವಾಗ ತಿನ್ನೋ ಸ್ಟೇಜಲ್ಲೂ ಇಲ್ಲ. ಏನಕ್ಕೆ ಅಂತ ಮುಂದೆ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಏನಾಗಿದೆ, ಎತ್ತಾಯಿತು ಅಂತ ಎಲ್ಲ ಹೇಳ್ಬಿಟ್ಟು, ಏನು ಹುಷಾರಿಲ್ಲ ಅಂತ ಹೇಳಿ. ಇವಾಗ ಸಿಂಪಲ್ಲಾಗಿ ಹೇಳಿದ್ನಲ್ವ ಫಸ್ಟೇ, ಇದು ಫಸ್ಟ್ ಲಾಗ್ ಆಗಿರೋದ್ರಿಂದ ನರ್ವಸ್ ಇದೆ ತುಂಬ. ಒಂದು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅಷ್ಟೇ, ಇರಲಿ ಅಂತ ಹೇಳ್ಬಿಟ್ಟು. ಅದು ಮಾತಾಡೋಕ್ಕೂ ಒಂದು ಸ್ವಲ್ಪ ಭಯನೇ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇವಾಗ ಮಸಾಲೆ ಎಲ್ಲ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ. ಅದು ಹಾಕೋಕ್ಕೆ ಹೋದರೆ ನೀರೆಲ್ಲ ನನ್ನ ಮೇಲೆ ಬಿದ್ದುಬಿಡ್ತು, ರಬ್ಬರ್ ಇಲ್ಲ ಅಂತ.
ಹಂಗೆ ಹಾಕಿದೆ. ಅದನ್ನ ನೀರೆಲ್ಲ ನನ್ನ ಸ್ವೆಟ್ರ್ ಮೇಲೇ ಬಿದ್ದೋಗೋಯಿತು. ಮತ್ತು ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಉಪ್ಪೆಲ್ಲ ಹಾಕಿ ಮತ್ತು ಟೇಸ್ಟ್ ನೋಡಿ ಚೆನ್ನಾಗಿದೆ ಅಂತ, ಉಪ್ಪೆಲ್ಲ ಕರೆಕ್ಟಾಗಿದೆ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಕುಕ್ಕರ್ ಕ್ಲೋಸ್ ಮಾಡಿ 1 ವಿಷಲು 2 ವಿಷಲು, ನನಗೆ ಯಾಕೋ ಉಪ್ಪು ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಹಾಕಿ ಈಗ ಕುಕ್ಕರ ಕ್ಲೋಸ್ ಮಾಡಿ ಮತ್ತು ಒಂದು 2 ವಿಷಲ್ ಕೂಗಿಸ್ಕೊತೀನಿ. ಯಾಕಂದರೆ ಅಕ್ಕಿ ಅದು ಚೆನ್ನಾಗಿಲ್ಲ, ಅಂಗಡೀಲಿ ತಗೊಂಬಂದಿರೋದೇ BT ರೈಸನ್ನೇ, ಆದರೆ ಯಾಕೋ ಅಕ್ಕಿನೇ ಚೆನ್ನಾಗಿರಲ್ಲ, ಅದು ಅನ್ನನೇ ಚೆನ್ನಾಗಿ ಆಗ್ತಾಯಿಲ್ಲ. ಅದಕ್ಕೆ ಒಂದು 2 ವಿಷಲ್ ಚೆನ್ನಾಗಿ ಬೇಯಲಿ ಅಂತ 2 ವಿಷಲ್ ಕೂಗಿಸ್ಕೊತೀನಿ. ಆ 2 ವಿಷಲ್ ಕೂಗಿಸ್ಕೊಂಡಾದ 2 ವಿಷಲೇ ಕೂಗಿಸೋದು, ನಾನು ಅನ್ನಕ್ಕೆ ಒಂದೇ ವಿಷಲ್ ಕೂಗಿಸೋದು, ಅದೇ ಸಾಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಟೊಮೊಟೊ ಬಾತು ಕರೆಕ್ಟಾಗಿ ರೆಡಿ ಆಯಿತು. 2 ವಿಷಲ್ ಕೂಗಿಸಿದ್ರೂ ಅಷ್ಟೊಂದೇನು ನೀಟಾಗಿ ಅನ್ನ ಬಂದಿಲ್ಲ. ನೋಡ್ತಾ ಇರ್ಬೋದು ಅಕ್ಕಿನೇ ಸರಿಯಿಲ್ಲ, ಹೇಳ್ಬೇಕಂದ್ರೆ ಏನಂತ ಗೊತ್ತಿಲ್ಲ. ಅದು ಅನ್ನ ಎಷ್ಟೇ ಬೇಯಿಸಿದ್ರೂ ರೂಢಿನೇ ಆಗುತ್ತೆ. ಒಂದು ಸ್ವಲ್ಪ ಮೆತ್ತ ಫುಲ್ಲು ಪೂರ್ತಿ ಬೇಯದಿದ್ರೂ ಒಂದು ಸ್ವಲ್ಪ ಸಾಫ್ಟಾಗೂ ಆಗೋದಿಲ್ಲ, ಅದು ಫುಲ್ ಹಾರ್ಡಾಗಿ ಗಟ್ಟಿಯಾಗಿರುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.